ಹಾಯ್ ಹಲೋ ಫ್ರೆಂಡ್, ಎಲ್ಲ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್, ಇವತ್ತು ಒಂದು ನುಗ್ಗೆಕಾಯಿದು ಗೊಜ್ಜು ಅಥವಾ ಪಲ್ಯ ಮಾಡೋಣ. ನಾನು ನುಗ್ಗೆಕಾಯಿ ಎಲ್ಲ ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡು ಸಣ್ಣದಾಗಿ ಸ್ವಲ್ಪ ಒಂದೊಂದು ಇಂಚಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೀರು ಕಾಯಿಸಿ ನೀರಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್. ಈ ಥರ ಬೇಯಿಸ್ಕೊಂಡ್ರೆ ಬೇಗನೆ ಆಗಿಬಿಡುತ್ತೆ ಪಲ್ಯ. ನೋಡಿ, ಇವಾಗ ನಾನು ಬೇಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ, ಅದು ಚೆನ್ನಾಗಿ ಬೇಯಲಿ. ಅದು ಬೆಂದ ನಂತರ ನಾವು ಅಷ್ಟರಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ಇವಾಗ ನೋಡಿ ಫ್ರೆಂಡ್, ನುಗ್ಗೆಕಾಯಿ ಬೇಯ್ತಾ ಇದೆ. ನೋಡೋಣ ಬನ್ನಿ, ಚೆಕ್ ಮಾಡೋಣ ಬೆಂದಿದೆಯಾ ಅಂತ. ಬೇಗನೆ ಆಗೋಗುತ್ತೆ. ಬೇಗ ಒಂದು 5 ನಿಮಿಷದಲ್ಲೆಲ್ಲ ಮಾಡ್ಕೊಂಬಿಡ್ಬೋದು ಈ ಗೊಜ್ಜು. ಸೈಡ್ ಡಿಶ್ ಆದರೂ ಮಾಡ್ಕೊಳ್ಳಿ, ಅನ್ನ ಆದರೂ ಊಟ ಮಾಡ್ಬೋದು. ನೋಡಿ, ಇವಾಗಿನ ಸ್ವಲ್ಪ ಬೇಯಬೇಕು. ಸ್ವಲ್ಪ ಬೆಂದ ನಂತರ ಸ್ವಲ್ಪ ಬೇಯಬೇಕು ಫ್ರೆಂಡ್, ಬೇಯಲಿ. ಬೆಂದ ಮೇಲೆ ನಾವು ನೋಡೋಣ. ನೋಡಿ, ಚೆಕ್ ಮಾಡಿಕೊಂಡೆ ಬೆಂದಿದೆ. ಇವಾಗ ಇದನ್ನು ಸೈಡ್ಗೆ ಇಟ್ಕೊಂಬಿಡೋಣ. ಒಂದು ಬಾಣಲೆ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ದ ನಂತರ ನೋಡಿ, ಎಣ್ಣೆ ಹಾಕಿದ್ದೀನಿ 1 ಸ್ಪೂನು. ಎಣ್ಣೆ ಕಾಯಲಿ. ಎಣ್ಣೆ ಕಾಯ್ದ ಮೇಲೆ ನಾವು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂದಮೇಲೆ ನಾವು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ನೀವು ಜೀರಿಗೆ ಕೂಡ ಹಾಕ್ಕೋಬೋದು. ನೋಡಿ, ಸಾಸಿವೆ ಹಾಕ್ಕೊಂಡು ಸಾಸಿವೆ ಈಗ ಚಟಪಟ ಅಂತ ಇದೆ. ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಒಂದು ದಪ್ಪ ಸೈಜೇ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿನ ಸಾಫ್ಟ್ ಆಗಲಿ. ಈರುಳ್ಳಿ ಚೆನ್ನಾಗಿ ನುಗ್ಗೆಕಾಯಿ ಜೊತೆ ಚೆನ್ನಾಗಿರುತ್ತೆ ಈರುಳ್ಳಿ ತಿನ್ನೋಕ್ಕೆ. ನೋಡಿ, ಇವಾಗ ಆಯಿತು. ಇನ್ನೇನು ಈರುಳ್ಳಿ ಟೊಮೊಟೊ ಕೂಡ ಹಾಕ್ಕೊಳ್ಳೋಣ. ಈಗ 1 ಟೊಮೊಟೊ ಮೀಡಿಯಮ್ ಸೈಜ್ ದಪ್ಪದು ಹಾಕ್ಕೊಂಡು ಟೊಮೊಟೊ ಹಾಕಿ ಚೆನ್ನಾಗಿ ಇವಾಗ ಸಾಫ್ಟ್ ಆಗೋ ಹಾಗೆ ಬೇಯಿಸ್ಕೊಳ್ಳಿ ಟೊಮೊಟೊನ. ಒಂದು ಸ್ವಲ್ಪ ಇದು ಅರ್ಶಿನದ ಪುಡಿ ಹಾಕ್ತಾಯಿದ್ದೀನಿ. ಅರ್ಶಿನದ ಪುಡಿ ಹಾಕಿದ ನಂತರ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಇವಾಗ ಫುಲ್ ಸಾಫ್ಟ್ ಆಗೋರಿಗೆ, ಯಾಕೆಂದರೆ ನಾನು ನುಗ್ಗೆಕಾಯಿ ಬೇಯಕ್ಕೆ ಬೇರೆ ಉಪ್ಪು ಹಾಕಿದ್ದೀನಿ. ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಅರ್ಶಿನದ ಪುಡಿ ಉಪ್ಪು ಆಯಿತು. ಈಗ ಸ್ವಲ್ಪ ಹೊತ್ತು ಮುಚ್ಚಿಡಿ, ಸಾಫ್ಟಾಗಿ ಬೇಯಲಿ. ಫುಲ್ ಸಾಫ್ಟ್ ಆಗಿಬಿಡ್ಲಿ ಫ್ರೆಂಡ್, ಗೊಜ್ಜು ಥರ ಆಗಿಬಿಡ್ಲಿ ಟೊಮೊಟೊ ಈರುಳ್ಳಿ ಬೆಂದಿರೋದು. ಆಗ ನಮಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಜೊತೆ. ನೋಡಿ, ಇವಾಗ ಬೇಯ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಉರಿ ಮೀಡಿಯಮಲ್ಲಿ ಇಟ್ಕೊಳ್ಳಿ, ಸೀಸಬೇಡಿ, ಚೆನ್ನಾಗಿರುತ್ತೆ. ನೋಡಿ, ಇವಾಗ ನುಗ್ಗೆಕಾಯಿ ಬೇಯಿಸಿರೋದು ನೀರು ಸಪ್ರೇಟ್ ಇಟ್ಕೊಂಡು ನುಗ್ಗೆಕಾಯಿ ಹಾಕ್ತೀನಿ. ನುಗ್ಗೆಕಾಯಿ ತುಂಬ ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿ ಚೆನ್ನಾಗಿತ್ತು ಫ್ರೆಂಡ್. ನಾನು ಮುದ್ದೆ ಜೊತೆ ಮಾಡ್ಕೊಂಡಿದ್ದೆ, ಅನ್ನ ಮುದ್ದೆ. ನೀವು ಬೇಕಂದರೆ ಬರೀ ಅನ್ನಕ್ಕೆ ಮಾಡ್ಕೊಳ್ಳಿ, ಇಲ್ಲ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಳ್ಳಿ. ಬೇಳೆ ಬೇಕಾಗಿಲ್ಲ, ಕಾಳು ಬೇಕಾಗಿಲ್ಲ, ಬರೀ ನುಗ್ಗೆಕಾಯಿ ಟೊಮೊಟೊ ಈರುಳ್ಳಿ ಇದ್ದರೆ ಸಾಕು. ನೋಡಿ, ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾವೀಗ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕೋಣ. ಎಲ್ಲ ಇವಾಗ 1 ಸ್ಪೂನು ಖಾರದ ಪುಡಿ ಹಾಕ್ತೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1 ಸ್ಪೂನು ಧನಿಯಾ ಪುಡಿ ಹಾಕ್ತೀನಿ. ಸ್ಪೂನ್ ಧನಿಯಾ ಪುಡಿ ಹಾಕಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನೊಂದು ಅರ್ಧ ಸ್ಪೂನಷ್ಟು ಹಾಕ್ತೀನಿ. ಗರಂ ಮಸಾಲ ಹಾಕಿ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಲ್ಲ ಬಾಡಿಸಿ. ಧನಿಯಾ ಪುಡಿ ಹಾಕಿದ್ರೆ ಇನ್ನೂ 1 ಸ್ಪೂನ್, 1/4 ಚಮಚ ಎಲ್ಲ ಬಾಡಿಸಿ ಚೆನ್ನಾಗಿ. ಉಪ್ಪು ಖಾರ, ಹುಣಸೆಹಣ್ಣೇನು ಬೇಕಾಗಿಲ್ಲ. ಟೊಮೊಟೊ ನಾವು ಮೀಡಿಯಮ್ ಸೈಜ್ ದಪ್ಪದು ಹಾಕಿದ್ದೀವಲ್ಲ, ಹಾಗಾಗಿ ಹುಣಸೆಹಣ್ಣೇನು ಬೇಕಾಗಿಲ್ಲ. ಮಿಕ್ಸ್ ಮಾಡಿ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ನುಗ್ಗೆಕಾಯಿದು ನೀರು, ಅದನ್ನು ಹಾಕಿ. ಇಷ್ಟೇ ಬೇಕಂದ್ರೂ ನೀವು ಸೈಡ್ ಡಿಶ್ಶಾಗಿ ಬಳಸ್ಬೋದು. ಸ್ವಲ್ಪ ಗೊಜ್ಜು ಥರ ಬೇಕಂದರೆ ನುಗ್ಗೆಕಾಯಿ ಬೇಯಿಸಿಟ್ಕೊಂಡಿರೋದನ್ನ ಹಾಕಿ. ಇನ್ನೊಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತೀನಿ, ಸಾಕಾಗಿಲ್ಲ ನನಗೆ. ರುಚಿಗೆ ಉಪ್ಪು ಹಾಕಿ. ಇಷ್ಟೇ ಆದರೆ ಬೇಳೆ ಸಾರು ಜೊತೆ ಸೈಡ್ ಡಿಶ್ಶಾಗಿ ಊಟ ಮಾಡ್ಕೋಬೋದು ನಾವು, ಅನ್ನದ ಜೊತೆ. ಅನ್ನ, ಚಪಾತಿ, ಮುದ್ದೆ. ನೋಡಿ, ಇವಾಗ ನಾನು ನೀರು ಎತ್ತಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಕುದಿಸಿದ್ರೆ ನಮ್ಮ ನುಗ್ಗೆಕಾಯಿ ಗೊಜ್ಜು ಅಥವಾ ಸೈಡ್ ಡಿಶ್ ಪಲ್ಯ ಅಂದ್ಕೊಳ್ಳಿ ಆಗಿದೆ. ಈಗ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಪ್ಲೀಸ್ ಫ್ರೆಂಡ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್.
ಓಕೆನಾ ಫ್ರೆಂಡ್? ನೋಡಿ ಇವಾಗೆಲ್ಲ ಚೆನ್ನಾಗಿ ಕುದ್ದು ಗೊಜ್ಜು ರೆಡಿ ಆಯಿತು. ಬರೀ ನುಗ್ಗೆಕಾಯಿ ಈರುಳ್ಳಿ ಟೊಮೊಟೊ ಬಳಸಿ ಮಾಡ್ತಿರತಕ್ಕಂಥ ಗೊಜ್ಜು. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ, ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದ್ರೆ ನಮ್ಮ ನುಗ್ಗೆಕಾಯಿ ಗೊಜ್ಜು ಮುಗೀತು ನೋಡಿ. ಓಕೆ ಬನ್ನಿ ಫ್ರೆಂಡ್, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.